ದಯವಿಟ್ಟು ಒಂದು ತುಂಬಾ ಜಾಸ್ತಿ ಮಾತಾಡಲ್ಲ, ಒಂದು ಎರಡೆರಡು ಮಾತಾಡ್ತೀನಿ. ಸೊ ಮಾತಾಡ್ಬೇಕು ಅಂದಾಗೆಲ್ಲ ಏನ್ ಮಾತಾಡೋದು ಅಂತ ಯೋಚನೆ ಮಾಡ್ತೀನಿ. ಇಲ್ಲಿ ಬಂದು 5 ನಿಮಿಷಕ್ಕೆ ಯಾವುದೋ ಏನೋ ಹಿಂದೆ ಏನ್ ಮಾತಾಡ್ಬೇಕು ಹೇಗೆ ಎಲ್ಲ ರೆಡಿ ಮಾಡ್ಕೊಂಡು ಬಂದೋದಲ್ಲ. ಯಾಕಂದ್ರೆ ಇಲ್ಲೇ ಅವಲ್ಲ ಅಕ್ಷರಗಳು, ಎದೆಲೆ ಅಕ್ಷರ ಇದ್ದಾಗ ಯಾಕೆ ಎದುರ್ಕೋಬೇಕು? ಇಲ್ಲಿ ನಾವು ಹೋರಾಡ್ತಾ ಇರೋದು ಏತಕ್ಕೆ ಅಂತ ಎಷ್ಟೋ ಜನಕ್ಕೆ ಅರ್ಥನೇ ಆಗ್ತಾ ಇಲ್ಲ. ಯಾಕೆ ಅರ್ಥ ಆಗ್ತಾ ಇಲ್ಲ ಅಂದ್ರೆ, ದುಡ್ಡುಗೋಸ್ಕರ ಬದುಕ್ತಾ ಇದೀವ, ಭೂಮಿಗೋಸ್ಕರ ಬದುಕ್ತಾ ಇದೀವ, ನೆಮ್ಮದಿಗೋಸ್ಕರ ಬದುಕ್ತಾ ಇದೀವ ಅನ್ನೋ ಕನ್ಫ್ಯೂಸ್ ಅಲ್ಲೇ ಇದ್ಬಿಟ್ಟಿದ್ವಿ ನಾವು. ಇಷ್ಟು ದಿನ ಹೇಗಾಗ್ತಾ ಇತ್ತು ಜೀವನ ಅಂದ್ರೆ, ಏನೋ ದುಡಿತಾ ಇದೀವಿ, ಬದುಕ್ತಾ ಇದೀವಿ. ಆದ್ರೆ ಮುಂದೆ ಒಂದಿನ ಬರುತ್ತೆ ನಮ್ಗೆ, ಈ ಅಕ್ವೈರಿನವ್ರು ಆಗ್ಬಿಟ್ರೆ, ಅಲ್ಲಿ ಕೂತಿದಾರಲ್ಲ ನನ್ನ ಅಣ್ಣ ತಮ್ಮದಿರೋ, ನನ್ನ ಮಾವದಿರೋ, ನನ್ನ ಬಾಮೈಕ್ಳು, ಆಯ್ತಾ, ಅಲ್ಲೇನಾದ್ರು ಅಕ್ವೈರ್ ಆಗ್ಬಿಟ್ರೆ ಮನೆಯಲ್ಲಿ ಮಕ್ಳುಗಳು ದುಡಿಯಲ್ಲ. ಯಾರು ದುಡಿಬೇಕು ಹೇಳಿದ್ರೆ ಇವಾಗ? ಅಕ್ವೈರ್ ದುಡ್ಡೆಲ್ಲ ಖಾಲಿ ಆಗ್ಬಿಟ್ರೆ ಮನೆಗಳಲ್ಲಿ ಮಕ್ಳುಗಳು ದುಡಿಯಲ್ಲ. ಹಾಗಾದ್ರೆ ದುಡಿಲೇಬೇಕಾದ ಪರಿಸ್ಥಿತಿ ಯಾರಿಗೆ ಬರ್ಬೋದು ಹೇಳಿ? ತಂದೆ ತಾಯಿಗೆ ಬರುತ್ತೆ. ತಂದೆ ತಾಯಿಗೆ ಈಗ ಎಷ್ಟೋ ಜನಕ್ಕೆ ಬಂದಿದೆ, ಕೆಲವು ಅಬ್ಬನ್ ಕುಪ್ಪೆ ಅಲ್ಲಿ ಇಲ್ಲೆಲ್ಲ ಜಮೀನ್ ಕಳ್ಕೊಂಡಿರೋರಿಗೆ. ನಾನು ಇಲ್ಲಿಂದ ಮನೆಗೆ ಹೋಗ್ಬೇಕಾದ್ರೆ ಕೆಲವು ಹೆಣ್ಮಕ್ಳನ್ನ ಕರ್ಕೊಂಡು ಹೋಗ್ತೀನಿ. 55 ವರ್ಷ 60 ವರ್ಷದವ್ರು ಇಲ್ಲಿ ನಿಂತಿರ್ತಾರೆ ಕಾಯ್ಕೊಂಡು, ಊರ್ ಬಿಡ್ತೀರಣ ಅಂತ ಕೈ ಅಡ್ಡಾಕ್ತಾರೆ. ಅವ್ರ ಮುಖ ನೋಡಲ್ಲ, ನಾನು ಕಾಲ್ ನೋಡ್ತೀನಿ. ಕಾಲ್ ನೋಡಿದಾಗ 55 60 65 ವರ್ಷದ ಹೆಣ್ಮಕ್ಳು ಶೂ ಹಾಕೊಂಡವ್ರಿ, ಶೂ ಹಾಕೊಂಡ್ ಕೆಲ್ಸಕ್ಕೆ ಹೋಯ್ತವ್ರಲ್ರಿ. ಯೋಚನೆ ಮಾಡಿದೀರಾ? ಹಾಗಾದ್ರೆ ನಮ್ಮ ಅಪ್ಪ ಅಮ್ಮನಿಗೆ ಇವತ್ತು ನಾವು ಶೂ ಹಾಕ್ಸಕ್ ಹೋಯ್ತಾ ಇದೀವಿ, ಅಕ್ವೈರ್ ಪರವಾಗಿರೋರು. ನಿಜ ತಾನೇನ್ರಿ? ಅಪ್ಪ ಅಮ್ಮನಿಗೆ ಶೂ ಹಾಕ್ಸ್ತೀವಿ ನಾವು. ಪಾಪ ಅವ್ರ ಮಕ್ಳು ಬೆಳಬೇಕಾದ್ರೆ ಶೂ ಹಾಕಿದ್ರಲ್ಲ, ಆತೋಗೆ ಅವ್ರನ್ನ ಗೈಸಕ್ ಹೋಗ್ತಾ ಇದೀವಿ ನಾವು. ಎರಡೇ ಮಾತು, ಪಾಪ ನಮ್ಮ ಈ ಒಂದು ಏನು ಬೃಹತ್ ಯೋಜನೆಗೆ ಸೂತ್ರಧಾರರು ಅವರೇ, ಇನ್ಯಾರು ಅಲ್ಲ, ಡಿ ಕೆ ಸುರೇಶ್ ಅವರು. ಆಯ್ತಾ, ಅನ್ಕೊಂಡಿರ್ಬೋದು ಡಿ ಕೆ ಶಿವಕುಮಾರ್ ಅಂತ, ಅವ್ರದ್ದೇನು ಅಲ್ಲ, ಡಿ ಕೆ ಸುರೇಶ್ ಅವರೇ ಸೂತ್ರಧಾರರು. ಅವರು ಹೇಳ್ತಾ ಇದ್ರು, ಹಸಿರು ಸಾಲ ಹಾಕೊಂಡು ಇಲ್ಲೆಲ್ಲ ಸೊಳ್ಳೆ ಕಟ್ಸ್ಕೊಂಡು ಅಲ್ಲಿಲೆಲ್ಲ ಕೂತಿದ್ವಲ್ಲ ನಾವು, ಇಲ್ಲಿ ಕೂತಿರೋರ್ನೆಲ್ಲ ಏನಂತ ಹೇಳಿದ್ರು? JDS ಕಾರ್ಯಕರ್ತರು ಅಂದ್ರು. ಅಣ್ಣ JDS ಕಾರ್ಯಕರ್ತರು. ಎಷ್ಟೋ ಜನ ಇಲ್ಲಿ 50 to 60% ಈ ಕಡೆ ಆ ಕಡೆ ಎಲ್ಲಾನು ನೋಡಿರೋರು, ಸತ್ಯವಾಗಿ ಹೇಳ್ತಾ ಇರೋದು, ಸುಳ್ಳಲ್ಲ. ಹಾಗಾದ್ರೆ ಇವತ್ತು ನೀವು ಅಲ್ಲಿ ಕೂರ್ಸಿದ್ರಲ್ಲ, ಅವರೆಲ್ಲ ಪಿತೃ ಪಕ್ಷದವರ? ಅವ್ರ ಯಾವ ಪಕ್ಷದವರು ಹೇಳಿ ಸ್ವಾಮಿ? ಯಾವ ಇಟಾಲಿ ಪಕ್ಷದ? ಇಲ್ಲೂ ಅಲ್ಲ. ಹಾಗಾದ್ರೆ ಅಲ್ಲೂ ಇದೆಯಲ್ಲ ಸತ್ಯ. ಇಲ್ಲೂ ಸುಳ್ಳಾಗೋದ್ರೆ ಅಲ್ಲೂ ಸುಳ್ಳಾಗ್ಬೇಕು. ನಿಜ ಅಲ್ವೇಂದ್ರೆ ಇಲ್ಲಿ ಸತ್ಯ ಇದ್ರೆ ಅಲ್ಲೂ ಸತ್ಯ ಇರ್ಬೇಕಲ್ಲ. ಇದು ಮತ್ತೆ ನಾನು ಹೇಳಿದ್ದೆ, ಇತ್ತೀಚೆಗೆ ಈ ಫೇಸ್ಬುಕ್ ಇನ್ಸ್ಟಾ ಎಲ್ಲ ನೋಡಿದಾಗ ನಮ್ಮ ಆಂಜನೇಯ ತರ ಕಾಣಿಸ್ತಾ ಇರೋದು ನಿಖಿಲ್ ಕುಮಾರಸ್ವಾಮಿ ಅವರು ಅಂತ. ಇಷ್ಟು ವಿರೋಧದ ನಡುವೆನು ಹಿಂಗ್ ಬಂದ್ರೆ ಹಿಂಗೆ ಎದುರಿಸ್ತೀವಿ, ಹಿಂಗ್ ಬಂದ್ರೆ ಹಿಂಗ್ ಮಾಡ್ತೀವಿ, ಹಿಂಗ್ ಗಲಾಟೆ ಮಾಡ್ತೀವಿ. ನೆನ್ನೆ ಯಾರೋ ಪಾಪ ಏನೋ ಮೈಸೂರಿಂದ ಬಂದವ್ರಿಗೆ ಅಡ್ಡ ಹಾಕೊಂಡು ಹೊಡಿಯಕ್ ಹೋದ್ರು. ಇಷ್ಟೆಲ್ಲ ಮಾಡಿದ್ರು ನಾನು ಕೇಳಿದೆ ಮೀಡಿಯಾದಲ್ಲಿ ಯಾವಾಗ್ಲೂ, ಹೆಂಗರಳು ಕುಮಾರಣ್ಣನ್ಗೆ ಅಂತ. ಈಗ ಗಟ್ಟಿಯದೇ ಅದೇ ಅಂತಾನು ನೋಡಿದೆ ನಾನೀಗ. ಈ ತಾಕತ್ತು ನನ್ನ ಪ್ರಕಾರ ಇಡೀ ಕರ್ನಾಟಕದಲ್ಲಿ ಯಾರಿಗೂ ಇಲ್ಲ ಅನ್ಸ್ತದೆ. ಯಾರಿಗೂ ಇಲ್ಲ ರೀ. ಯಾಕೆಂದ್ರೆ ಭಯ, ಬಂಡೆ ಭಯ. ಆ ಬಂಡೆ ಭಯದ ಬಂದೆ ಹೆಬ್ಬಂಡೆ ಬಂದು ಕೂತದಲ್ಲ ನಮ್ಮ ಸಪೋರ್ಟ್ಗೆ. ಹೆಂಗಳ್ಳೆ ನಾನು ಎಷ್ಟೋ ಸರಿ ನಾನೇ ನೋಡಿದಾಗ ಕುಮಾರಣ್ಣವರು ಅಳ್ತಾ ಇರೋದು ಅವನ್ನೆಲ್ಲ ನೋಡಿದಾಗ ರೈತರ ಪರವಾಗಿ ನಾನೇ ಹೇಳಿದಾಗ, ನಾನೊಬ್ಬ ಮಾಸ್ಟರ್ ಡಿಗ್ರಿ ಮಾಡಿರೋ ನನಗೆ ಹೇಳು ಬರ್ತಾ ಇದೆ ಅಂದ್ರೆ, ಇನ್ನು ಆ ಪುಣ್ಯಾತ್ಮನ್ಗೆ ನಾವು ಆಡ್ಕೊಳಕ್ ಹೋದ್ರೆ ನಮ್ಮ ಮನೆಗಳು ಉದ್ಧಾರ ಆಯ್ತವೇನ್ರಿ? ನಮ್ಮ ಮನೆಗಳು ಉದ್ಧಾರ ಆಯ್ತವ? ಯೋಚನೆ ಮಾಡ್ರಿ ನೀವು. ಇನ್ನೊಂದು, ನಾವಿಲ್ಲಿ ಬದುಕ್ತೀವೋ ಸಾಯ್ತೀವೋ ನಮ್ಗೆ ಗೊತ್ತಿಲ್ಲ. ನೆನ್ನೆ ಒಂದೇ ಒಂದಿನ ಇಲ್ಲಿ ಕೂತ್ಕೊಂಡಿದ್ದೋ, ಹೋರಾಟ ಮಾಡ್ತಿದ್ದೋ, ಅನ್ನ ರಸ ಮಾಡಿಸಿದ್ವು ನಾವು. ಪಾಪ ಅವ್ರು ಬಿರಿಯಾನಿ ಮಾಡಿಸಿದ್ರು, ಏನೇನೋ ಪಾರ್ಟಿಗಳೆಲ್ಲ ಕೊಡ್ಸಿದ್ರು. ಆಯ್ತಾ, ನೆನ್ನೆನೆ ನೋಡಿ, ಸುಳ್ಳು ಯಾವುದು ಸತ್ಯ ಯಾವುದು? ಸುಳ್ಳು ಯಾವ್ದ್ರೆ ಸತ್ಯ ಯಾವ್ದ್ರೆ ಸಮಾಜಕ್ಕೆ ಇಲ್ಲೇ. ಆಯ್ತಾ, ನಾವು ಸತ್ಯವಂತರಾಗಿದ್ದೀವ, ಅವರು ಹೇಗಾಗಿದ್ದಾರೆ ಅಂತ. ಇನ್ನೊಂದು ಖುಷಿ ವಿಷಯ ಏನಾಯ್ತು ನನಗೆ ಅಂದ್ರೆ, ಇತ್ತೀಚೆಗೆ ಅವ್ರು ಬಂದಲ್ಲಿ ಕೂತಿರೋದು ಪಾಪ ಬಂಗ್ಲೆಗಳಲ್ಲಿ ರೆಸಾರ್ಟ್ಗಳಲ್ಲಿ ಮೀಟಿಂಗ್ಗಳು ಮಾಡ್ತಾ ಇದ್ರು. ಈಗ ಕರ್ಕೊಂಡ್ಬಂದು ರೋಡ್ ಕೂರ್ಸಿದ್ದೀವಲ್ಲ, ಅದಕ್ಕಿಂತ ದೊಡ್ಡದು ಯಾವ್ದಾರು ಇದೆಯಾ?
ಕರ್ಕೊಂಡ್ ರೋಡ್ ಕೂರ್ಸಿದೀವಲ್ಲ, ನಾವು ಅನುಭವಿಸ್ತಾ ಇರೋನು ಅವರು ಅನುಭವಿಸ್ತಾರೆ. ರೇ ನೀವು ಏನಾದ್ರು ಬೈರಿ ಅವ್ರಿಗೆ, ಏನಾದ್ರೂ ಬೈರಿ, ಒಂದು ಚೂರು ಫೀಲ್ ತಗೊಳಲ್ಲ. ಯಾಕೆಂದ್ರೆ ನಿಡ್ಗಂಟು, ನಮ್ಮ ಮಂಜಣ್ಣ ಹೇಳ್ದಂಗೆ ನಿಡ್ಗಂಟು ದೊಡ್ಡ ಗಂಟಿದ್ದಾಗ ನೀನ್ ಮನೆಗೆ ಬಂದು ನುಗ್ಗಿ ಏನಾರು ಮಾಡು, ಬೈಸ್ಕೊತೀವಿ. ಆ ಮನಸ್ಥಿತಿ ಕೊಟ್ಟೋಗ್ಬಿಟ್ರೆ ಈಗ ಇಲ್ಲಿ ಕೂತಿರೋರ್ ಜಮೀನಲ್ಲೇ ಲಾಭ ಮಾಡ್ಬೇಕಲ್ಲ, ಅವರು ಬೇರೆಯವ್ರ ಜಮೀನಲ್ಲಿ ಲಾಭ ಮಾಡ್ಬೇಕಾಯ್ತದನ್ರಿ. ನಮ್ಮ ಮನೆ ಹಾಳು ಮಾಡಿ ನೀವು ಚೆನ್ನಾಗಿರ್ಬೇಕಾ? ಹೇಳಿ, ಆಯ್ತು, ಸಿಂಪಲ್ ಆಗಿ ಹೇಳ್ಬಿಡ್ತಾ ಇದೀನಿ. 7,400 ಎಕರೆ ಜಮೀನು, 7,000 ಏನು ಸತ್ಯವಾಗಿ ಹೇಳ್ತಾ ಇದೀನಿ, ಕುಮಾರಣ್ಣನಿಗೂ ಗೊತ್ತು. GPDA ಅನ್ನೋದು ಸರ್ಕಾರನೇ ಅಲ್ಲ. ಹಾಗಾದ್ರೆ ಸರ್ಕಾರದ ಅಕ್ವೈರ್ ಅಲ್ಲ ಇದು. ಇದನ್ನ ನಮ್ಮ ಹತ್ರ ಕಿತ್ಕೊಂಡು ಯಾರಿಗ್ ಮಾರ್ತಾ ಇದೀರಿ ನೀವು? ಬಡವ ಬಗ್ರಿಗೆ ಜಮೀನ್ ಕೊಡ್ತಾ ಇದ್ದೀರಾ? ಇಲ್ವಲ್ಲ. ಅಥವಾ ಯಾರೋ ಬೆಂಗಳೂರಿಂದ ತುಂಬಾ ಬರ್ತಾವ್ರಲ್ಲ ಅವ್ರಿಗೆಲ್ಲ ಸೈಟ್ಗಳು ಹಂಚಿಕೆ ಮಾಡ್ತಾ ಇದ್ದೀರಾ? ಇಲ್ವಲ್ಲ. ಅಥವಾ KEDB ತರ ಲೀಸ್ಗೆ ಏನಾದ್ರು ಕೊಡ್ತಾ ಇದ್ದೀರಾ? ಸರ್ಕಾರದ್ದೇ ಆಸ್ತಿ ಉಳ್ಕೋತಾ ಇದ್ಯಾ? ಇಲ್ಲಿ ಏನ್ ಮಾಡ್ತಾ ಇದೀರಿ? ಪ್ರೈವೇಟ್ ಅವ್ರಿಗೆ ಮಾರ ಕೊಟ್ಟಿದ್ದೀರಿ ನಮ್ಮ ಹತ್ರ ಕಿತ್ಕೊಂಡು, ಅಷ್ಟೇ ತಾನೆ. 2 ಕೋಟಿಗೆ ನಮ್ಮ ಹತ್ರ ಕಿತ್ಕೊಳ್ಳೋದು, ಒಂದು 50 ಲಕ್ಷ 1 ಕೋಟಿ 1 ಎಕರೆ ಖರ್ಚು ಮಾಡೋದು, 3 ಕೋಟಿ ಏನೋ ಈಗ ಖರ್ಚು ಮಾಡಕ್ಕೆ ಸಾಲ ಕೂಡ ತಂದಿರೋದು. ಸರ್ಕಾರ ಏನು 1 ರೂಪಾಯಿ ಕೊಡ್ಲಿಲ್ಲ, BDA ಅಥವಾ ಹುಡ್ಕೋ ಕಂಪನಿಯಿಂದ. ಹಾಗಾದ್ರೆ 1 ಎಕರೆಗೆ ಅವ್ರು ಖರ್ಚು ಮಾಡ್ತಾ ಇರೋದು 3 ಕೋಟಿ, ನಮ್ಗೆ ಕೊಡ್ತಾ ಇರೋದು 2 ಕೋಟಿ. ಅದನ್ನ ಸರ್ಕಾರದಕ್ಕೆ ತೋರ್ಸೋ ರೀತಿಲಿ ಮಾರಿದ್ರೆ ಎಷ್ಟಕ್ಕೆ ಮಾರ್ಬೋದು ಅವರು? 4 ಕೋಟಿಗೆ ಮಾರ್ತಾರೆ. 1 ಕೋಟಿ ಲಾಭ ಸರ್ಕಾರಕ್ಕಾಯ್ತು. 10,000 ಎಕರೆ ಇದ್ರೆ 10,000 ಕೋಟಿ ಲಾಭ ತೋರಿಸ್ತಾರೆ. ಹಾಗಾದ್ರೆ 4 ಕೋಟಿಗೆ ಮಾತ್ರ ಮಾರ್ತಾರ ಸರ್ಕಾರಕ್ಕೆ ಅವರು? ನಮ್ಮ ಮನೆಗೆ ಎಷ್ಟು ತಂದು ಕೊಡ್ಬೇಕು 1 ಎಕರೆಗೆ ಅಂತ ಹೇಳ್ತಾನೆ ಪುಣ್ಯಾತ್ಮ. ಹಾಗಾದ್ರೆ 7,000 ಎಕರೆಗೆ ಕಡಿಮೆ ಅಂದ್ರೂ 1 ಎಕರೆಗೆ 3 ರಿಂದ 4 ಕೋಟಿ ಮಡಿಕೊಂಡ್ರೆ ಪುಣ್ಯಾತ್ಮ ಎಷ್ಟು 1,000 ಕೋಟಿ ಆಯ್ತು? ಆ 1,000 ಕೋಟಿನಲ್ಲಿ ಇವತ್ತು ಮನೆ ಕೆಲಸ ಮಾಡಕ್ಕೆ, ಇಲ್ಲೆಲ್ಲ ಡಿವೈಡ್ ಅಂಡ್ ರೂಲ್ ಪಾಲಿಸಿ ಮಾಡಕ್ಕೆ ಒಂದಷ್ಟು ಜನ ಏನಂತ ಹೇಳ್ತೀರಿ ನೀವು? ಏಜೆಂಟ್ರು, ಕಮಿಷನ್ ಏಜೆಂಟ್ರುಗಳನ್ನ, ರಿಯಲ್ ಎಸ್ಟೇಟ್ ಏಜೆನ್ಸಿಗಳನ್ನ ಇಟ್ಕೊಂಡವ್ರಲ್ಲ, ಅವರು ಯಾಕೆ ಬಯಸ್ಕೋತಾವ್ರ ಹೇಳಿ? ಈ ನಿಡ್ಗಂಟು ಅವನಿಗೆ 1,000 ಕೋಟಿ ಬಂದ್ರೆ ನೀನ್ 100 ಕೋಟಿಗಳನ್ನ, ನೀನ್ 100 ಕೋಟಿ ಇದ್ರೆ ನನ್ನ ಅರ್ಗಲ್ಲಿ ಇರೋನಿಗೆ ನಿನ್ಗೆ 3 ಕೋಟಿಗಳು ಅಟ್ಲೀಸ್ಟ್ ಸಿಗಲ್ವೇನ್ರಿ? ಸಿಗ್ತದ ಸಿಗಲ್ವಾ? ಹಾಗಾದ್ರೆ ನನಗೂ ಒಂದು 5 ಕೋಟಿ ಕೊಟ್ಟಿದ್ರೆ ನಾನೇ ಇಲ್ಲಿ ನಿಂತ್ಕೋತಿದ್ದೆ, ನಾನು ಅಲ್ಲೇ ಹೋಗ್ಬಿಡೋನೆ. ಆದ್ರೆ ಆ ಕೋಟಿ ಬಗ್ಗೆ ಯೋಚನೆ ಯಾವತ್ತೂ ಮಾಡ್ದೋನಲ್ಲ ನಾನು. ಏನೋ ಬದುಕ್ತಾ ಇದೀವಿ, ಒಂದಿನ ಸಾಯ್ತೀವಿ, ನೆಮ್ಮದಿಯಾಗಿರ್ಬೇಕಷ್ಟೇ. ಅದ್ ಬಿಟ್ಟು ಇನ್ನೇನದ ಜೀವನದಲ್ಲಿ? ಏನು ಇಲ್ವಲ್ಲ. ನಮ್ಮ ಅಪ್ಪ, ನಮ್ಮ ಅವ್ವ, ಹೆಂಡತಿ, ನನ್ನ ಮಕ್ಕಳು, ನಮ್ಮ ಅಕ್ಕ, ನನ್ನ ಬಾಮೈಕ್ಳು ಅಂತ ಆರಾಮಾಗಿದ್ದವ್ರನ್ನ ಇವತ್ತು ಈ ಮಟ್ಟಕ್ಕೆ ನೀವು ಬಂದು ಆ ನಿಡ್ಗಂಟೆ ಎತ್ಕೊ ಬಂದ್ಬಿಟ್ಟು ನೀವು ಡಿವೈಡ್ ಅಂಡ್ ರೂಲ್ ಪಾಲಿಸಿ, ಯಾರು ಲಾರ್ಡ್ ಕರ್ಜನ್ ಮಾಡ್ದಂಗೆ ಬ್ರಿಟಿಷರ ಆಳ್ವಿಕೆ ತರ್ತಾ ಇದ್ರಲ್ಲ ಸ್ವಾಮಿ. ಇದಕ್ಕಿಂತ ಉಚಿತನ ಏನು ಇನ್ನೊಂದು ಯಾವ್ದಾರು ಇದೆಯಾ? ಸೊ ನನಗೆ ಇನ್ನೂ ಮಾತಾಡ್ಬೇಕು ಅನ್ಸುತ್ತೆ. ಅಣ್ಣ ಮಾತಾಡ್ಲಿ, ಅದಕ್ಕೋಸ್ಕರ ನಾನು ನನ್ನ 2 ಮಾತನ್ನ ಮುಗಿಸ್ತಾ ಇದ್ದೀನಿ. ಬಂದಿರೋದ್ರಿಂದ, ಬೆಂಬಲ ಕೊಟ್ಟಿರೋದ್ರಿಂದ ನಾವು ಇವತ್ತು ಉಳ್ಕೊಂಡಿದ್ದೀವಿ ಅಂತ ಹೇಳ್ತೀನಿ. ನಾನು ಈ ಹೋರಾಟ ಶುರುವಾದಾಗಿಂದನೂ ಟೀ ಅಂಗಡಿಲೇ ಇದ್ದಿದ್ದು, ಫುಟ್ಪಾತ್ ಮೇಲೆ ಹೂವು ಮಾರ್ಕೊಂಡು ಇದ್ದೆ. ಎಲ್ಲ ನಮ್ಮ ಅಜ್ಜಿ ಕನಸಂತೆ ನನ್ನ ಮಕ್ಳಿಗೆಲ್ಲ ಮಾಡಿಕೊಟ್ಬಿಟ್ಟು, ನಮ್ಮ ಅಜ್ಜಿ ಹೇಳಿದ್ರು, ನೀನು 1 ಗುಂಟೆ ಜಮೀನು ಮಾಡಬಾರ್ದು, ನನ್ನ ಮೊಮ್ಮಕ್ಳಿಗೆ ಕೊಡಬೇಕು, ನನ್ನ ಮೊಮ್ಮಕ್ಳಿಗೆ ಕೊಟ್ಟರೆ ನನ್ನ ತೃಪ್ತಿ ಮಾಡಬಾರ್ದು ಅಂತ ನನಗೆ ಆವತ್ತೇನೆ ನನಗೆ ನಮ್ಮ ಯಜಮಾನ್ರಿಗೆ ಸತ್ತಿ 39 ವರ್ಷ ಆಯಿತು. ಇಲ್ಲಿ ಬೈರ್ಮಂಗಲದಲ್ಲೇ ಹುಟ್ಟಿ ಬೈರ್ಮಂಗಲದಲ್ಲೇ ಬೆಳೆದಿದ್ದು. ನಾನು ಕಷ್ಟಪಟ್ಟು ಗಂಡ ಸತ್ತಿದ್ರು 4 ವರ್ಷ ಮಗಳು, 6 ವರ್ಷ ಮಗಳು, 4 ವರ್ಷ ಮಗ, ಅವ್ರನ್ನ ಕಟ್ಕೊಂಡು ನನ್ನ ಅಣ್ಣ ತಂಗಿದ್ರ ಜೊತೆ ಜೀವನ ಮಾಡಿದೆ. ಜೀವನ ಮಾಡ್ಬೇಕಾದ್ರೆ ಬೇಕಾದಷ್ಟು ಕಷ್ಟಪಟ್ಟಿದ್ದೀನಿ. ಆ ಕಷ್ಟ ಎಲ್ಲ ನಾನು ಹೇಳ್ಕೊಳಕ್ಕಾಗಲ್ಲ. ನನಗೆ ಬೆಂಬಲವಾಗಿ ನಿಂತಿದ್ದು ನಮ್ಮ ಅಜ್ಜಿ ಮತ್ತು ನಮ್ಮಮ್ಮ ಅಪ್ಪ ನನ್ನ ಜೊತೆಗಿದ್ದು ನನ್ನ ನೋಡಿಕೊಂಡು ಸಂಸಾರ ಮಾಡೋಕ್ಕೆ, ನನ್ನ ಮಕ್ಕಳಿಗೆ ಒಂದು ಜೀವನ ಕೊಡೋಕ್ಕೆ ನನಗೆ ಸಹಾಯ ಮಾಡಿದ್ರು. ಕೊನೆಗೆ ಎಲ್ಲ ಮಾಡಿ ನಾನು ಮಾರ್ದಿರ ಸಾಲ ಮಾಡಿ ಕಷ್ಟಪಟ್ಟು ವ್ಯವಸಾಯ ಮಾಡಿ ವ್ಯವಸಾಯದಲ್ಲಿ ಮಾಡೋಕ್ಕಾಗಲಿಲ್ಲ. ಎಲ್ಲ ಸಾಲ ಬಂದು ಕಬ್ಬು ಬೆಳೆ ಇದಾಗ್ದಿರ ಬೆಂಕಿ ಇಕ್ಕಿ ಎಲ್ಲ ಮಾಡಿ ಫ್ಯಾಕ್ಟ್ರಿಲಿ ಸರಿಯಾಗಿ ಇದಾಗ್ದಿರ ಬೇಕಾದಷ್ಟು ತೊಂದರೆ. ಒಂದು 20 ವರ್ಷ ಬಿದ್ದಿದ್ದೀನಿ. ಕಬ್ಬು ತಾಡಾಕಿದ್ದೀನಿ, ನಮ್ಮ ಅಪ್ಪನ ಜೊತೆ ಸೇರಿಕೊಂಡು ಓದ್ತಿದ್ದೀನಿ. ಎಲ್ಲ ಗಂಡಸ್ತರ ನಾನು ಕೆಲಸ ಮಾಡಿದ್ದೀನಿ. ಇದೆಲ್ಲ ಎಲ್ಲರಿಗೂ ಗೊತ್ತು, ನಾನು ನೋಡಿರೋರ್ಗೆ ಎಲ್ಲರಿಗೂ ಇದು ಗೊತ್ತು. ಇಡೀ 7 ಹಳ್ಳಿಗೂ ಗೊತ್ತು ಇದು ನಾನೇನು ಅಂತ. ಆಮೇಲೆ ಮಾಡೋಕ್ಕಾಗ್ದಿರ ವ್ಯವಸಾಯದಲ್ಲಿ ಲಾಸ್ ಆಗಿ ನಾನು ಆಮೇಲೆ ಇದು ಗಂಡ ಸತ್ತಿರೋಳು ಮುಂದಕ್ಕೆ ಹೋದರೆ ಏನಾದರೂ ಇದು ಮಾಡ್ತಾಳೆ ಅಂತ ಇದು ಮಾಡಿದ್ರು. ನನ್ನ ಜೊತೆ 4 ಜನ ತಂಗಿದಿರಿದ್ರು ನನ್ನ ಹಿಂದೆ. ಅವ್ರ ಭವಿಷ್ಯ ಹಾಳಾಗಬಾರ್ದು ನೋಡಿ, ಇವಳೆ ಹಿಂಗೆ ಮಾಡಿದ್ಲು,
ಚಿಕ್ಕ ವಯಸ್ಸಲ್ಲಿ SLC ಮುಗಿದ ತಕ್ಷಣ ಮದುವೆ 10 ವರ್ಷಕ್ಕೆ ನಮ್ಮ ಯಜಮಾನ್ರು ಸತ್ತೋದ್ರು. ಹಂಗಾಗಿ ನನ್ನ ತಂಗಿದಿರ್ನು ಕೈಗೆತ್ಕೊಂಡು ನನ್ನ ಭವಿಷ್ಯ ನೋಡ್ಕೊಳ್ದಿರಾ ತಂಗಿದಿರ್ಗ ಒಂದು ಎಲ್ಲ ಟ್ರೈನಿಂಗ್ ಕೊಡಿಸಿ ಎಲ್ಲ ಕೆಲಸದಲ್ಲಿ ಅವ್ರೆ. ನಾವು ಇದಕ್ಕೆಲ್ಲ ಕಾರಣ ನಮ್ಮ ಅಪ್ಪ ಅಮ್ಮ ನಮ್ಮ ಅಜ್ಜಿ ನನಗೆ ಸಪೋರ್ಟ್ ಮಾಡಿ ವ್ಯವಸಾಯ ಮಾಡಿ ಹಸು ಕಟ್ಕೊಂಡು ಹಸು ಸಾಕಿ ಓದಿಸಿ ಇವತ್ತು ಎಲ್ಲರೂ ಇಂಜಿನಿಯರು ವಿಧಾನಸೌಧದಲ್ಲಿ ಕೆಲಸ ಟೀಚರ್ ಆಗಿ ಮನೆ ರಿಟೈರ್ಡ್ ಆದ ತಂಗಿ ಇಷ್ಟೆಲ್ಲ ಮಾಡಿರೋದು ವ್ಯವಸಾಯ ಮಾಡಿ ನಮ್ಮಪ್ಪ ಕಷ್ಟಪಟ್ಟು ವ್ಯವಸಾಯ ಮಾಡಿಸಿದ್ದು. ಇದೆಲ್ಲ ಆದ್ಮೇಲೆ ನಾನು ಎಲ್ಲ ಮಾಡಿ ಮಕ್ಕಳಿಗೆ ಒಂದು ಮಾಡಿ ಒಂದು ಮನೆನೂ ಕಟ್ಕೊಂಡು ಮಗ ಮಾಡಿದ್ದ. ಈಗ ಮೊನ್ನೆ ಈ ಇದರಲ್ಲಿ ಅಕ್ವೈರ್ ಅಂತ ಶುರುವಾದ್ಮೇಲೆ ಈಗ ನನಗೆ ಅವತ್ತಿನೂ ಹೋರಾಡಿ ನನ್ನ ಜಮೀನು ನನಗೆ ಅವ್ರು ಬರ್ಕೊಟ್ಟಿಲ್ಲ, ಅಣ್ಣ ತಮ್ಮದಿರು ನನಗೆ ನ್ಯಾಯ ಕೊಟ್ಟಿಲ್ಲ, ನ್ಯಾಯ ಸಿಕ್ಕಿಲ್ಲ. ಹಂಗೂ ನಾನು ಸುಮ್ಮನೆ ಇದ್ದೆ. ಯಾಕೆಂದ್ರೆ ನನಗೆ ಯಾವುದು ಬಡವನ್ಕೋಬೇಕು ದೊಡ್ಡವನ ಮೂಲ ಅಂತ ನನ್ನ ಮಾತು ಯಾರು ಕೇಳ್ತಾ ಇರಲಿಲ್ಲ, ನನ್ಗೆ ಯಾರು ನ್ಯಾಯ ಕೊಡ್ಲಿಲ್ಲ. ನಾನು ಎಲ್ಲರ ಹತ್ರನೂ ನ್ಯಾಯ ಕೇಳಿದ್ದೀನಿ, ಕಷ್ಟಪಟ್ಟಿದ್ದೀನಿ, ಎಲ್ಲ ಮಾಡಿ ಕೊನೆಗೆ ವ್ಯವಸಾಯದಲ್ಲಿ ಆಗ್ಲಿಲ್ಲ ಅಂತ ಅಂದ್ಬಿಟ್ಟು ಈಗ ಇವರು ಮಾಡಿದ್ರೆ ಅಕ್ವೈರ್ ಮಾಡಿಬಿಟ್ಟು ನಿಮ್ಗೆ ಏನಾದ್ರು ಇದ್ರೆ ಇದು ಉಪ್ಪಿನಕಾಯಿ ಏನೇನೋ ಮಾತಾಡೋದು ಹಪ್ಪಳ ಮಾಡೋದೆಲ್ಲ ಹೇಳ್ಕೊಡ್ತೀವಿ ಬನ್ರಿ, ನಿಮ್ಗೆ ಕುಶಲ ಕೈಗಾರಿಕೆಗೆ ಎಲ್ಲ ಮಾಡ್ತೀವಿ ಅಂತ ಹೇಳಿದ್ರು ಅಂತ ಅಂದ್ರು. ನಾವು ಇಲ್ಲಿ ಹೋರಾಟಕ್ಕೆ ಬಂದೆ. ಅದಾದ್ಮೇಲೆ ಹೋರಾಟಕ್ಕೆ ಬಂದಾಗ ಹಂಗೆ ಇವರು ಅನೌನ್ಸ್ ಮಾಡಿದ್ರು, ಏನೋ ಎಲ್ಲಾರ್ಗು ಅಕ್ವೈರಾಗಿ ದುಡ್ಡು ಹೋದ್ಮೇಲೆ ಉಪ್ಪಿನಕಾಯಿ ಮಾಡೋದು ಹಪ್ಪಳ ಮಾಡೋದು ಹೇಳ್ಕೊಡ್ತಾರಂತೆ, ಟ್ರೈನಿಂಗ್ ಹೋಯ್ತೀರಾ ಅಂತ ಕೇಳಿದ್ರು. ಆ ಟ್ರೈನಿಂಗು ನಾನು ಗಂಡ ಸೊತ್ತಿ 10 ವರ್ಷಕ್ಕೇನೆ ಎಲ್ಲ ಟ್ರೈನಿಂಗು ಮಾಡಿದ್ದೀನಿ. ಬೀದಿಲೂ ಬೆಂಗಳೂರಲ್ಲಿ ಹೋಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.